ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸ್ನೇಹಿತರೆ, ಕುಂಭಮೇಳ ಆರಂಭ ಆಗಿದೆ. ದೇಶ ವಿದೇಶಿ ಲಕ್ಷಾಂತರ ಭಕ್ತರು ಉತ್ತರ ಪ್ರದೇಶ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾ ಇದ್ದಾರೆ. ಗೆಳೆಯರೇ, ಅಲಹಾಬಾದ್ ಗೊತ್ತಲ್ಲ, ಅದಕ್ಕೆ ಅಕ್ಬರ್ ಇಲಹಾಬಾದ್ ಅಂತ ಹೆಸರಿಟ್ಟ. ಇಲಹಾಬಾದ್ ಅಂದರೆ ದೇವರು ನೆಲೆ ನಿಂತ ಪ್ರದೇಶ ಎನ್ನುವ ಅರ್ಥ ಕೊಡುತ್ತೆ. ಗಂಗಾ ಯಮುನಾ ಸರಸ್ವತಿ ಸಂಗಮ ಸ್ಥಾನ. ಇಲ್ಲಿನ ಕೋಟೆ ಕುಂಡದಲ್ಲಿ ಸರಸ್ವತಿ ನದಿ ಹುಟ್ಟಿ ಗುಪ್ತಗಾಮಿನಿಯಾಗಿ ಗಂಗಾ ಯಮುನಾ ನದಿ ಸೇರುವ ತ್ರಿವೇಣಿ ಸಂಗಮ ಹಿಂದೂಗಳ ಪಾಲಿನ ಅತ್ಯಂತ ಪವಿತ್ರ ಸ್ಥಳ. ಅಲಹಾಬಾದ್ ಮೂಲ ಹೆಸರು ಪ್ರಯಾಗ್. ಮಹಾಭಾರತ ಕಾಲದಲ್ಲಿ ಕೌಶಂಬಿ ಅಂತಲೂ ಕರೀತಿದ್ರಂತೆ. ಪ್ರಯಾಗ್ ಅಂದರೆ ಬಲಿದಾನ, ತ್ಯಾಗ, ಅರ್ಪಣೆ ಎನ್ನುವ ಅರ್ಥ ಕೊಡುತ್ತೆ. ಪ್ರಯಾಗ್ ಅಂದರೆ ಪವಿತ್ರ ಸಂಗಮ. ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿ ಕಾರ್ಯ ನಂತರ ತನ್ನನ್ನು ಇಲ್ಲಿ ಅರ್ಪಿಸಿಕೊಂಡ ಎನ್ನಲಾಗುತ್ತೆ. ಪುರಾಣಗಳಲ್ಲಿ ಮಹತ್ವ ಸ್ಥಾನವಿದ್ದರೂ ಮೌರ್ಯ, ಮರಾಠ, ಕುಶಾನರ, ಮೊಘಲರ ತನಕ ಆಳ್ವಿಕೆ ನಡೆಸಿದರೆ ಅಕ್ಬರ್ ಸುಸಜ್ಜಿತ ಕೋಟೆ ಕಟ್ಟಿ ಇಲಹಾಬಾದ್ ಅಂತ ಹೆಸರಿಟ್ಟ. ಈಗ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ ಮರುನಾಮಕರಣ ಮಾಡಿದ್ದಾರೆ. ಪೌರಾಣಿಕ ಐತಿಹಾಸಿಕ ಹಿನ್ನೆಲೆಯ ಪ್ರಯಾಗ್ ಸ್ವತಂತ್ರ ಸಂಗ್ರಾಮ ಕಾಲದಲ್ಲಿ ಚಟುವಟಿಕೆ ಕ್ಷೇತ್ರ ಆಗಿತ್ತು. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಚಂದ್ರಶೇಖರ್ ಆಜಾದ್ ತ್ಯಾಗ ಭೂಮಿ. ಹಾಗೆ ಭಾರತದ ಮೊದಲ ಪ್ರಧಾನಿ ನೆಹರು ಅವರಿಂದ ಮೊದಲುಗೊಂಡು 7 ಪ್ರಧಾನಿಗಳ ಕೊಟ್ಟ ಕ್ಷೇತ್ರ. 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆದರೆ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೆಯಲಿದೆ. 2013ರಲ್ಲಿ ಮಹಾಕುಂಭಮೇಳ ನಡೆದಿತ್ತು. ದೇಶದ ನಾನಾ ಕಡೆಯಿಂದ ಸಾಧುಗಳು, ಸಂತರು, ಮಠಾಧೀಶರು, ಹಠಯೋಗಿಗಳು, ಅಘೋರಿಗಳು, ನಾಗಾ ಸಾಧುಗಳು, ಆಸ್ತಿಕರ ಕುಂಭಮೇಳಕ್ಕೆ ಬರುತ್ತಾರೆ. ತ್ರಿವೇಣಿ ಸಂಗಮ ಶಾಯಿ ಸ್ನಾನ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪ ಪರಿಹಾರ ಆಗುತ್ತೆ ಎನ್ನುವುದು ನಂಬಿಕೆ. ಹಾಗಾದರೆ ಗೆಳೆಯರೇ, ಪ್ರಯಾಗರಾಜ್ ಕ್ಷೇತ್ರ ವಿಶೇಷ ಏನು ನೋಡಿಕೊಂಡು ಬರೋಣ ಬನ್ನಿ. ಕುಂಭಮೇಳ ಧಾರ್ಮಿಕ, ಸಾಮಾಜಿಕ, ಆಧ್ಯಾತ್ಮಿಕ ಸಂಗಮದ ಬೃಹತ್ ಮೇಳ. ಕೋಟ್ಯಾಂತರ ಜನರ ಆಕರ್ಷಿಸುತ್ತೆ ಎನ್ನುವುದರಲ್ಲಿ 2 ಮಾತಿಲ್ಲ. ಮತ, ಪಂಥ, ಹಿಂದೂಯೇತರರ, ಆಸ್ತಿಕ, ನಾಸ್ತಿಕರು ಒಂದೆಡೆ ಸೇರುತ್ತಾರೆ. ಜಾತಿ, ಧರ್ಮ, ಲಿಂಗದ ಭೇದವಿಲ್ಲದೆ ಸಮನ್ವಯ ಕುಂಭಮೇಳ. ಪ್ರಯಾಗ್ರಾಜ್ ಅಷ್ಟೇ ಅಲ್ಲ, ಹರಿದ್ವಾರ, ಉಜ್ಜಯಿನಿ, ನಾಸಿಕ್ ಕ್ಷೇತ್ರದಲ್ಲಿ ವಿಭಿನ್ನ ಸಮಯದಲ್ಲಿ ಕುಂಭಮೇಳ ನಡೆಯುತ್ತೆ. ಆದರೆ ಈ ಕುಂಭಮೇಳ 144 ವರ್ಷಗಳ ನಂತರ ನಡೆಯುತ್ತಿದ್ದು ಅತ್ಯಂತ ಮಹತ್ವವಿದೆ. ಕುಂಭಮೇಳ ಮಹಾಕುಂಭ ಮೇಳ ಅಂತಲೂ ಕರೆಯಲಾಗುತ್ತೆ. ಕುಂಭಮೇಳ ಅಂದರೆ, ಕುಂಭ ಅಂದರೆ ಮಡಿಕೆ. ಸಮುದ್ರ ಮಂಥನ ಕಾಲಕ್ಕೆ ಒಮ್ಮೆ ಹೋಗಿ ಬನ್ನಿ. ದೇವದಾನವರ ಸಮುದ್ರ ಮಂಥನ ನಡೆದಾಗ ಹುಟ್ಟಿದ ಅಮೃತ ಕುಂಭ. ದೇವದಾನವರು ಕ್ಷೀರ ಸಮುದ್ರ ಮಂಥನಕ್ಕೆ ಮುಂದಾಗುತ್ತಾರೆ. ಮಂದಾರ ಪರ್ವತ ಕಡಗೋಲಾದರೆ ಮಹಾಶೇಷ ಹಗ್ಗ. ಅಮರತ್ವಕ್ಕಾಗಿ ಸಮುದ್ರ ಮಂಥನವೇನು ನಡೆಯಿತು. ಆದರೆ ಅಮೃತವಿರಲಿ, ಇಡೀ ಸೃಷ್ಟಿ ನಾಶ ಮಾಡುವ ಕಾರ್ಕೋಟಕ ವಿಷ ಹುಟ್ಟುತ್ತೆ. ಶಿವ ವಿಷ ಸೇವಿಸಿ ಸೃಷ್ಟಿ ರಕ್ಷಿಸಿದರೆ ಪಾರ್ವತಿ ವಿಷ ಕೆಳಗೆ ಇಳಿಯದಂತೆ ಕತ್ತು ಹಿಡಿದಿದ್ದರಿಂದ ಈಶ ನೀಲಕಂಠ. ನಂತರ ಬಂದಿದ್ದೇ ಅಮೃತ. ವಿಷ್ಣು ಅತ್ತ ದಾನವರಿಗೆ ನೀರು, ಇತ್ತ ದೇವತೆಗಳಿಗೆ ಅಮೃತ ಕೊಡುತ್ತಾನೆ. ರಾಹು ಮತ್ತು ಕೇತು ದೇವತೆಗಳ ರೂಪದಲ್ಲಿ ಅಮೃತದ ಹನಿ ಗುಟುಕಿಸಿ ಬಿಡ್ತಾರೆ. ಇಂದ್ರ ವಿಷ್ಣು ಕಿವಿ ಊದುತ್ತಾನೆ. ವಿಷ್ಣು ಶಿಕ್ಷಿಸಲು ಮುಂದಾಗುತ್ತಾನೆ. ಹನಿ ಅಮೃತ ಇದ್ದ ಕುಂಭ ದಾನವರು ಎತ್ತಿಕೊಂಡು ಓಡುತ್ತಾರೆ. ಈ ಗಲಾಟೆಯಲ್ಲಿ ಹನಿ ಅಮೃತ ಪ್ರಯಾಗ್ರಾಜ್, ಹರಿದ್ವಾರ, ಉಜ್ಜಯಿನಿ,
ಹಾಗೂ ನಾಸಿಕ್ನಲ್ಲಿ ಬೀಳುತ್ತದೆ. ಅದೇ ಕಾರಣಕ್ಕೆ ಈ ಪವಿತ್ರ ಜಾಗದಲ್ಲಿ ಕುಂಭಮೇಳ ನಡೆಯುತ್ತೆ. ಪ್ರಯಾಗ್ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಯ ಸಂಗಮದಲ್ಲಿ ಅಮೃತ ಬಿದ್ದ ಕಾರಣದಿಂದ ಪುಣ್ಯ ಸ್ನಾನ ಅತ್ಯಂತ ಮಹತ್ವ ಪಡೆದುಕೊಂಡಿದೆ. ಹಾಗಾಗಿ ಶಾಹಿ ಹೆಸರಿನ ಸ್ನಾನ ಮಾಡಲು ಕೋಟಿ ಕೋಟಿ ಭಕ್ತರು ಬರುತ್ತಾರೆ. ಆಧ್ಯಾತ್ಮ ಹಾಗೂ ಜ್ಯೋತಿಷದಲ್ಲಿ ಗುರುಗ್ರಹಕ್ಕೆ ಅತ್ಯಂತ ಮಹತ್ವ ಇದೆ. ಕೇವಲ ಆಧ್ಯಾತ್ಮ ಮಾತ್ರವಲ್ಲ, ವಿಜ್ಞಾನ, ಖಗೋಳಶಾಸ್ತ್ರ, ಮನೋಶಾಸ್ತ್ರದ ಪ್ರಕಾರ ಗುರುಗ್ರಹ ಅತ್ಯಂತ ಮಹತ್ವದ್ದಾಗಿದೆ. ಜ್ಯೋತಿಷ್ಯದ ಪ್ರಕಾರ ಗುರು ಪ್ರತಿ ರಾಶಿಯಲ್ಲಿ 1 ವರ್ಷ ಇದ್ದು 12 ರಾಶಿ ಪೂರ್ತಿ ಪರಿಕ್ರಮಣ ಮಾಡಿದಾಗ ಕುಂಭಮೇಳ ನಡೆಯುತ್ತೆ. ವೈಜ್ಞಾನಿಕವಾಗಿ ನೋಡಿದರೆ ಭೂಮಿ ಸೂರ್ಯನ 1 ಸುತ್ತು ಬರಲು 365 ದಿನ ತಗೋತಾನೆ, ಅಂದರೆ 1 ವರ್ಷ. ಅದೇ ರೀತಿ ಗುರು ಸೂರ್ಯನ 1 ಸುತ್ತು ಹಾಕಲು 12 ವರ್ಷ ತಗೋತಾನೆ. ಸಾವಿರಾರು ವರ್ಷಗಳ ಹಿಂದೆಯೇ ಇದರ ಅರಿವು ನಮ್ಮ ಪೂರ್ವಜರಿಗೆ ಇತ್ತು ಅಂದರೆ ಅಚ್ಚರಿ ಮತ್ತು ಹೆಮ್ಮೆ ಅಲ್ವಾ. ಮತ್ತೊಂದು ವಿಶೇಷ ಅಂದರೆ ಅಮೃತ ಮಡಿಕೆಗಾಗಿ ದೇವ ದಾನವರು 12 ದೈವಿಕ ದಿನಗಳ ಕಾಲ ಸೆಣಸಿದ್ದರಂತೆ. ಹಾಗಾಗಿ 12 ವರ್ಷಕ್ಕೊಂದು ಬಾರಿ ಪೂರ್ಣ ಕುಂಭಮೇಳ ಪ್ರಯಾಗರಾಜ್ಯದಲ್ಲಿ ನಡೆಯುತ್ತೆ. ಇದೇ ರೀತಿ 12ನೇ ಬಾರಿ ನಡೆಯುವ ಕುಂಭಮೇಳ ಮಹಾಕುಂಭಮೇಳ ಅಂತಾರೆ. ಅಂತಹ ಮಹಾಕುಂಭಮೇಳ ಈ ಬಾರಿಯ ವಿಶೇಷ. ಮಕರ ಸಂಕ್ರಮಣ ದಿನ ಸೂರ್ಯನ ಆವರ್ತ ದಿಕ್ಕು ಬದಲಾಗುತ್ತೆ. ನೈಸರ್ಗಿಕವಾಗಿ ನೀರು, ಗಾಳಿ ಮತ್ತು ಭೂಮಿ ಮೇಲೆ ಪ್ರತಿಫಲಿಸುತ್ತೆ. ಇದರ ಸಂಪರ್ಕ ದೇಹಕ್ಕೆ, ಮನಸ್ಸಿಗೂ ಧನಾತ್ಮಕ ಶಕ್ತಿ ಒದಗಿಸಿ ಚೈತನ್ಯ ತುಂಬುತ್ತೆ ಎನ್ನಲಾಗುತ್ತೆ. ಸೂರ್ಯ, ಚಂದ್ರ ಮತ್ತು ಗುರುವಿನ ಖಗೋಳ ಸ್ಥಾನಗಳ ಆಧಾರದ ಮೇಲೆ ಹರಿದ್ವಾರ, ಉಜ್ಜಯಿನಿ, ಪ್ರಯಾಗ್ರಾಜ್ ಮತ್ತು ನಾಸಿಕ್ನಲ್ಲಿ ಕುಂಭಮೇಳ ಆಚರಿಸಲಾಗುತ್ತೆ. ಉಜ್ಜಯಿನಿಯಲ್ಲಿ 3 ವರ್ಷಕ್ಕೊಮ್ಮೆ ನಡೆದರೆ, ಹರಿದ್ವಾರ ಮತ್ತು ನಾಸಿಕ್ನಲ್ಲಿ ಅರ್ಧ ಕುಂಭಮೇಳ ಪ್ರತಿ 6 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಅಂದರೆ ಪ್ರಯಾಗದಲ್ಲಿ 12 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಅದನ್ನು ಪೂರ್ಣ ಕುಂಭಮೇಳ ಅಂತ ಕರೆಯಲಾಗುತ್ತೆ. ಕುಂಭಮೇಳದ ಆಚರಣೆಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ, ಮೋಕ್ಷ, ಆತ್ಮಶುದ್ಧಿಗಾಗಿ ಎನ್ನಲಾಗುತ್ತೆ. ಕುಂಭಮೇಳ ಕೇವಲ ಧಾರ್ಮಿಕ ನಂಬಿಕೆ ಮಾತ್ರವಲ್ಲ, ಸಾಮಾಜಿಕ, ಆಧ್ಯಾತ್ಮಿಕ, ಪಾರಂಪರಾತ್ಮಕ, ಐತಿಹಾಸಿಕ ಮಹತ್ವ ಸಾರುವ ವಿಶ್ವದ ಅತಿ ದೊಡ್ಡ ಸಮ್ಮೇಳನ. ಗೆಳೆಯರೇ, ಇದು ಕುಂಭಮೇಳದ ಚಿಕ್ಕ ಡೀಟೇಲ್ಸ್. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.